ಮಾಜಿ ನೆಚ್ಚಿನ ಪ್ರಧಾನಮಂತ್ರಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮ ಜಯಂತಿ ಸುಶಾಸನ ದಿನ. ಈ ಒಂದು ನಮ್ಮ ದೇಶದಲ್ಲಿ ಅತ್ಯಂತ ಉತ್ತಮವಾದ ಆಡಳಿತ ಕೊಟ್ಟಂತಹ ಆ ಮಹಾತ್ಮನ ಒಂದು ಇತಿಹಾಸದ ನೆನಪಿನಲ್ಲೇ ಇವತ್ತೊಂದು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳಾದ ನಮ್ಮ ಸಹೋದರ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ರಾಜ್ಯದ ಯುವಕರ ಕಣ್ಮಣಿ ರಾಜ್ಯದ ಅಧ್ಯಕ್ಷರು ಹಾಗೂ ಸಂಘಟನಾ ಚತುರರಾದ ಸನ್ಮಾನ್ಯ ವಿಜಯನವರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಹರೀಶ್ ಮಾಜಿ ಶಾಸಕರು ಕ್ರಿಯಾಶೀಲರಾದಂತ ನರೇಂದ್ರ ಬಾಬಣ್ಣ ಇದ್ದಾರೆ. ಅದಕ್ಕೆ ನಮ್ಮ ಮಾಜಿ ಶಾಸಕರಾದಂತ ಲಕ್ಷ್ಮೀನಾರಾಯಣ ಸಾರ್ ಇದ್ದಾರೆ. ಅದಕ್ಕೆ ನಾಗೇಂದ್ರವರು, ಶ್ರೀನಿವಾಸ್ ಅವರು ಹಾಗೂ ಹೊಸದಾಗಿ ಆಯ್ಕೆಯಾದ ನಾಗೇಂದ್ರವರು ಹಾಗೂ ವೇದಿಕೆ ಮೇಲೆ ಆಶೀರ್ವಾದರಾಗಿರುವಂತಹ ಎಲ್ಲ ನನ್ನ ಮುಖಂಡಗಳೇ, ಇವತ್ತು ನನಗೊಂದು ಒಳ್ಳೆ ಡಿಸೆಂಬರ್ ತಿಂಗಳಲ್ಲಿ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಪಕ್ಷ ನಾನು ಆಕಾಂಕ್ಷೆಗೆ ಸಂಘಟನೆ ಮಾಡಲಿಕ್ಕೆ ಕಾರಣ ನನ್ನ ನೆಚ್ಚಿನ ಶಾಸಕರು ಮತ್ತೆ ನನಗೆ ಗುರುಗಳಾಗಿ ಈ ಒಂದು ಕ್ಷೇತ್ರದಲ್ಲಿ ಮಾರ್ಗದರ್ಶನ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಬಹಳ ಉತ್ತಮವಾದಂತಹ ಸಂಘಟನೆ ಮಾಡಲಿಕ್ಕೆ ಅವಕಾಶ ಆಯ್ತು, ಅನುಕೂಲ ಆಯ್ತು ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಆ ಒಂದು ಸಂದರ್ಭದಲ್ಲಿ ಎರಡು ವಿಚಾರದಲ್ಲಿ ನಾನು ಸಂತೋಷಪಟ್ಟೆ. ಕಾರಣ ಏನಂದ್ರೆ ನಾವು ಮಂಡಲ ಅಧ್ಯಕ್ಷರಾಗಿ ಒಂದು 15 ದಿನದಲ್ಲಿ ನನ್ನ ನೆಚ್ಚಿನ ಶಾಸಕರಾದ ಅವರು ಈ ಒಂದು ಕರ್ನಾಟಕ ರಾಜ್ಯದ ಘನವೆತ್ತ ಸಚಿವರಾಗಿ ಕಾರ್ಯ ಮಾಡಿದ್ರು. ಅದಕ್ಕೆ ಸುಸಂದರ್ಭವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಯಿತು. ಇದು ನಾನು ನೆನೆಸ್ಕೊಂತೀನಿ. ಅದೇ ರೀತಿ ಆ ಸಂದರ್ಭದಲ್ಲಿ ನಮ್ಗೆ ಏನೋ ಗೊತ್ತಿಲ್ಲ, ಮುಖ್ಯವಾಗಿ ನಾವು ಕೊರೋನಾದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಾಯ್ತು. ಅವತ್ತು ನಮ್ಮ ನೆಚ್ಚಿನ ಶಾಸಕರು ಇಡೀ ರಾಜ್ಯದಲ್ಲಿ ಮಾದರಿಯಾಗಿ ಕೊರೋನಾನ ಯಾವ ರೀತಿ ಹಿಮ್ಮೆಟ್ಟುವ ಒಂದು ಕಾರ್ಯ ನಮ್ಗೆಲ್ಲ ಗೊತ್ತು. ನೀವೆಲ್ಲ ಎಲ್ಲಾ ಮುಖಂಡರುಗಳು 3 ವರ್ಷಗಳ ಕಾಲ ತಮ್ಮ 6 ತಿಂಗಳ ಕಾಲನ ಈ ಕೊರೋನಾ ಪೀಡಿತನಲ್ಲೇ ಇಟ್ಕೊಂಡಿದ್ರಿ. ಆ ರೀತಿಯ ಒಂದು ಸೇವೆಯನ್ನು ಮಾಡೋದ್ರ ಮುಖಾಂತರ ರಾಜ್ಯದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರನ ಒಂದು ಮಾದರಿಯಾಗಿ ಅವತ್ತು ಕೊರೋನಾವನ್ನು ಓಡಿಸ್ಬಿಡ್ಲಿಕ್ಕೆ ಕಾರಣ ಆಯ್ತು ಅಂತ ನಾನು ಹೇಳ್ದ. ಈ ನನಗೆ ವಾರ್ಡ್ ಅಧ್ಯಕ್ಷಗಳು, ಮೋರ್ಚಾ ಅಧ್ಯಕ್ಷಗಳು, ನಮ್ಮೆಲ್ಲ ಬೂತ್ ಅಧ್ಯಕ್ಷಗಳು, ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಪ್ರತಿಯೊಬ್ಬರು ಇವತ್ತು ನನ್ನ ಹೆಸರು ಹೇಳಲಿಕ್ಕೆ ಆಗಲ್ಲ. ಆದ್ರೆ ಎಲ್ಲರೂ ಸೇರಿ ಒಟ್ಟಾಗಿ ಸಂಘಟನೆ ಮಾಡಿ ಮಹಾಲಕ್ಷ್ಮಿ ಲೇಔಟ್ನ ನಮ್ಮ ಅಣ್ಣ ಗೋಪಾಲನವರ ನೇತೃತ್ವದಲ್ಲಿ ಒಂದು ಮನೆಯಾಗಿ ನಾವು ಕೆಲಸಗಳನ್ನ ಮಾಡ್ಕೊಂಡು ಬಂದ್ವಿ. ಮುಂದಿನ ದಿನಗಳಲ್ಲೂ ಅಷ್ಟೇ ನನ್ನ ಮುಂದಿನ ಇವತ್ತೇನು ಮಂಡಲ ಅಧ್ಯಕ್ಷರಾಗಿ ಹಸ್ತಾಂತರಗೊಂಡಿದ್ದಾರೆ, ಅಧಿಕಾರ ತಗೊಂಡಿದ್ದಾರೆ ಡಾಕ್ಟರ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ಗೋಪಾಲನವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಂಘಟನೆ ಮಾಡಿ ಇಡೀ ರಾಜ್ಯದಲ್ಲೇ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಯಾವತ್ತೂ ವಿಭಿನ್ನವಾಗಿ ಗೋಪಾಲನ ಮಾಡಿದ್ದಾರೆ. ಅದೆಲ್ಲ ನಾವು ಉಳಿಸ್ಕೊಂಡು ಹೋಗೋಣ ಅಂತ ಬಂದಂತ ಪ್ರತಿಯೊಬ್ಬರು ನನ್ನ ಬಂಧುಗಳಿಗೆ ಇವತ್ತು ನಾನು ಶುಭ ಹಾರೈಸ್ತಾ ಮುಂದಿನ ದಿನಗಳು ಕೂಡ ಇದೇ ರೀತಿ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.